ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಫ್ರಂಟ್ ಓಪನ್ ಪ್ಲೀಟೆಡ್ ನೈಟಿ ಕಟ್ಟಿಂಗ್ ಸ್ಟಿಚಿಂಗ್ ಸುಲಭವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಅದಕ್ಕೆ 3 ಮೀಟರ್ ನೈಟಿ ಮೆಟೀರಿಯಲ್ ತಗೊಂಡಿದ್ದೀನಿ. ಅದನ್ನ ಉದ್ದ ಆಗಿ 4 ಆಗಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಓಪನ್ ಸೈಡ್. ನೋಡಿ, ಇದು ಕ್ಲೋಸ್ ಮಡಚಿರೋ ಭಾಗ ನಮ್ಮ ಸೈಡ್ಗೆ ಆಗಿರಬೇಕು. ಆ ಥರ ನಾವು ಫೋಲ್ಡ್ ಮಾಡಿ ಇಟ್ಕೋಬೇಕು. ಈಗ ಮಡಚಿರೋ ಫೋಲ್ಡೆಡ್ ಸೈಡ್ ಇದೆ ಅಲ್ವಾ, ಆ ಸೈಡಿಂದ ನಾವು ಮಾರ್ಕಿಂಗ್ ಸ್ಟಾರ್ಟ್ ಮಾಡ್ಕೋಬೇಕು. ಈಗ ಶೋಲ್ಡರ್ ನಾನು 7 ಇಂಚು ಮಾರ್ಕ್ ಮಾಡ್ತಿದ್ದೀನಿ. ಇದು ಎಕ್ಸೆಲ್ ಲಾರ್ಜ್ ನೈಟಿ ಎಲ್ಲ ತಗೊಳ್ಳೋರಿಗೆ ಕರೆಕ್ಟ್ ಆಗುತ್ತೆ. ಈಗ ಕೆಳಭಾಗದಲ್ಲೂ 7 ಇಂಚು ಕರೆಕ್ಟಾಗಿ ಸಿಗಲಿ ಅಂತ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಈಗ ನಾನು ಅದರ ಲೆಂತ್ 8 ಇಂಚು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಕರೆಕ್ಟಾಗಿ 8 ಇಂಚು ಮಾರ್ಕ್ ಮಾಡಿಕೊಂಡು ಅದನ್ನು ಒಂದು ಎಲ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಅಲ್ಲಿಂದ ನಮ್ಮ ಬಾಡಿ ಪಾರ್ಟ್ ಲೆಂತ್ 10 ಇಂಚು ಕೊಡ್ತಾ ಇದ್ದೀನಿ. ನೋಡಿ, ನಾನು ಬರೆದು ತೋರಿಸ್ತಾ ಇದ್ದೀನಿ. ಕನ್ಫ್ಯೂಸ್ ಇದ್ದರೆ ಅದು ನೋಡಿಕೊಂಡು ನೀವು ಕಟ್ಟಿಂಗ್ ಮಾಡ್ಕೋಬೋದು. ಈಗ ಓಪನ್ ಸೈಡಲ್ಲಿ 10.5 ಇಂಚು ಮಾರ್ಕ್ ಮಾಡಿ ಇಟ್ಕೊಳ್ತಿದ್ದೀನಿ. ಈಗ ನಮ್ಮ ಸ್ಲೀವ್ ಲೆಂತ್ 7.5 ಇಂಚು ಮಾರ್ಕ್ ಮಾಡ್ತಿದ್ದೀನಿ. ನೋಡಿ, 7.5 ಇಂಚು ಸ್ಲೀವ್ ಲೆಂತ್ ಕರೆಕ್ಟಾಗಿ ಸಿಗಲಿ ಅಂತ ಕೆಳಭಾಗದಲ್ಲಿ ಒಂದು ಮಾರ್ಕ್ ಕೊಡ್ತಾ ಇದ್ದೀನಿ. ಅಲ್ಲಿಂದ ನೆಟ್ಟಗೆ 7.5 ಇಂಚಲ್ಲಿ ಒಂದು ಲೆಂತ್ ಮಾರ್ಕ್ ಮಾಡ್ಕೊಳ್ಳುವ. ನೋಡಿ, ಲೆಂತ್ 7.5 ಇಂಚು ಕೊಟ್ಟಿದ್ದೀನಿ. ಈಗ 7.5 ಇಂಚಿಂದ ಆ ಕಡೆ 3.5 ಇಂಚು ಮಧ್ಯಕ್ಕೆ ಮಾರ್ಕ್ ಮಾಡ್ಕೋಬೇಕು. 3.5 ಇಂಚು. ಈಗ ಅಲ್ಲಿಂದ 3.5 ಇಂಚು ಮಾರ್ಕ್ ಮಾಡ್ಕೊಂಡಿದ್ದ ಅಲ್ಲಿಂದ ಲೆಂತ್ 9.5 ಇಂಚು ಮಾರ್ಕ್ ಮಾಡ್ಕೋಬೇಕು. ಅಲ್ಲಿ ಒಂದು ಡಾಟ್ ಹಾಕೊಳ್ಳಿ. ನಾನು ನಿಮಗೆ ಸುಲಭ ಆಗಲಿ ಅಂತೇಳಿ ಹೀಗೆ ಗೆರೆ ಎಳೆದು ತೋರಿಸ್ತಿದ್ದೀನಿ. 9.5 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಈಗ ಅದಕ್ಕೆ ಈ ಥರ ಒಂದು ಗೆರೆ ಎಳ್ಕೊಳ್ಳುವ. ಈಗ ನಮ್ಮ ಕೈ ರೌಂಡ್, ನಮ್ಮ ಕೈ ದಪ್ಪ ಇದೆ ಅಲ್ವಾ, ಅದು ಮಾರ್ಕ್ ಮಾಡ್ಕೊಳ್ಳಿ. ನಾನಿಲ್ಲಿ 6.5 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ 1.5 ಇಂಚು ಸೀಮ್ ಅಲವೆನ್ಸ್ ಮಾರ್ಕ್ ಮಾಡಿಕೊಂಡು ಆ ಸೀಮ್ ಅಲವೆನ್ಸಿಗೆ ಈ ಥರ ಗೆರೆ ಮುಟ್ಟಿಸ್ಕೋಬೇಕು. ಸ್ಲೀವ್ ನಮ್ಮ ಮಾರ್ಕಿಂಗ್ ಆಯಿತು. ಈಗ ಬಾಡಿ ಪಾರ್ಟ್ ಈ ಥರ ಮಾರ್ಕ್ ಮಾಡ್ಕೊಳ್ಳುವ. 10 ಇಂಚಿಂದ 8 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳುವ. ಈಗ ಈ 10 ಇಂಚಿಂದ 9.5 ಇಂಚಿಗೆ ಈ ಥರ ನೆಟ್ಟಿಗೆ ಗೆರೆ ಎಳ್ಕೊಳ್ಳುವ. ನಿಮ್ಮ ಥರ ಲಾಂಗ್ ಸ್ಕೇಲ್ ಇದ್ದರೆ ಸ್ಕೇಲಲ್ಲಿ ಗೆರೆ ಎಳ್ಕೊಂಡ್ರೆ ಆಯಿತು. ನೋಡಿ, ನೆಟ್ಟಿಗೆ ಒಂದು ಗೆರೆ ಎಳ್ಕೊಂಡಿದ್ದೀನಿ. ನೋಡಿ, ಇಲ್ಲಿ 4 ಇಂಚು ನನಗೆ ಬಂದಿದೆ. ಅದೇ 4 ಇಂಚು ಕೆಳಭಾಗದಲ್ಲಿ ಈ ಥರ ಮಾರ್ಕ್ ಮಾಡ್ಕೋಬೇಕು. ಕರೆಕ್ಟಾಗಿ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಒಂದು ಸಲ ವಿಡಿಯೋ ನೋಡಿ ಇನ್ನೊಂದು ಸಲ ನೋಡಿಕೊಂಡು ಕಟ್ ಮಾಡಿಕೊಂಡ್ರೆ ಆಯಿತು. ನೈಟಿ ಬಿಸ್ನೆಸ್ ಎಲ್ಲ ಶುರು ಮಾಡ್ಬೋದು. ತುಂಬ ಈಸಿ ಇದೆ ನೈಟಿ ಕಟ್ಟಿಂಗ್ ಸ್ಟಿಚಿಂಗ್. ಈಗ ಬಾಡಿ ಕೆಳಭಾಗದಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬಾಡಿ ಪಾರ್ಟ್ ಕಟ್ ಮಾಡ್ಕೊಳ್ಳುವ. ನೋಡಿ, ಬಾಡಿ ಪಾರ್ಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ಲೀವ್ ಕಟ್ ಮಾಡ್ಕೊಳ್ಳುವ. ನಾನು ಕಟ್ ಮಾಡೋ ಥರನೇ ನೋಡಿ ಕಟ್ ಮಾಡ್ಕೋಬೇಕು. ಈಗ ಸ್ಲೀವ್ ಕಟ್ಟಿಂಗ್ ಆಯಿತು. ಈಗ ಇದು ನಮಗೆ ಓಪನ್ ಮಾಡೋದಕ್ಕೆ ಬಟ್ಟೆ ಬೇಕಾಗುತ್ತೆ. ಅದಕ್ಕೆ ಇದೊಂದು ಪೀಸ್ ಈ ಥರ ಎತ್ತಿಟ್ಕೊಂಡಿದ್ದೀನಿ. ಈಗ ನಮ್ಮ ಬಾಡಿ ಪಾರ್ಟ್ 2 ಬ್ಯಾಕ್ ಫ್ರಂಟು ಬೇಕಲ್ವಾ, ಅದಕ್ಕೆ ನಾನು ಅದನ್ನು ಮೇಲ್ಭಾಗದಲ್ಲಿ ಜಾಯಿಂಟ್ ಇದೆ ಅದನ್ನು ಕಟ್ ಮಾಡಿ ತಗೊಳ್ತಿದ್ದೀನಿ. ಅಲ್ಲಿಂದ ಅದರಿಂದ ಒಂದು ಪೀಸ್ ಈ ಥರ ತಗೊಂಡು ಬ್ಯಾಕ್ ಪೀಸ್ ಬ್ಯಾಕ್ ನೆಕ್ ನಾವು ಮಾರ್ಕ್ ಮಾಡ್ಕೊಳ್ಳುವ. ಬ್ಯಾಕ್ ನೆಕ್ ವಿಡ್ತ್ ನಾನು 2.5 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಲೆಂತ್ 3 ಇಂಚು. ಅದನ್ನು ಒಂದು ಬಾಕ್ಸ್ ಥರ ಮಾಡ್ಕೊಳ್ಳುವ. ವಿಡ್ತ್ 2.5 ಇಂಚು ಈ ಥರ ಮಾರ್ಕ್ ಮಾಡಿಕೊಂಡು ಬಾಕ್ಸ್ ಥರ ಈ ಥರ ಮಾಡಿಕೊಂಡು ಒಂದು ರೌಂಡ್ ಶೇಪಲ್ಲಿ ಈ ಥರ ಗೆರೆ ಎಳ್ಕೊಳ್ಳುವ. ಫ್ರೀ ಹ್ಯಾಂಡಲ್ಲಿ ಗೆರೆ ಎಳ್ಕೊಂಡ್ರೆ ಆಯಿತು. ಇಲ್ಲಾಂದರೆ ಆರ್ಮ್ ಹೋಲ್ ಕರ್ವ್ ಇದ್ದರೆ ಅದರಲ್ಲಿ ಮಾರ್ಕ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ. ನೈಟಿಗೆಲ್ಲ 3 ಇಂಚು ಮಾತ್ರ ಲೆಂತು ಕೊಡ್ತಾರೆ ಬ್ಯಾಕ್ ನೆಕ್ಕಿಗೆ. ಈಗ ನಾವು ಪೇಪರ್ ಕ್ಯಾನ್ವಾಸ್ ತಗೊಂಡು ಅದರಲ್ಲಿ ಫ್ರಂಟ್ ನೆಕ್ ಮಾರ್ಕ್ ಮಾಡ್ಕೊಳ್ಳುವ. ಪೇಪರ್ ಕ್ಯಾನ್ವಾಸಲ್ಲಿ ಮಾರ್ಕ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ಈಗ ಫ್ರಂಟ್ ನೆಕ್ ವಿಡ್ತು ನಾನು 2.5 ಇಂಚು ಸೇಮ್ ಕೊಡ್ತಾ ಇದ್ದೀನಿ. ಫ್ರಂಟ್ ನೆಕ್ ಲೆಂತ್ 5.5 ಇಂಚು ಕೊಡ್ತಾ ಇದ್ದೀನಿ. ನೋಡಿ, ಅರ್ಧ ಇಂಚು ನಾನು ಮೇಲೆ ಕ್ಯಾನ್ವಾಸ್ ಬಿಟ್ಟಿದ್ದೀನಿ. ಆಗ ನೀವು ಮೇಲೆ ಕ್ಯಾನ್ವಾಸ್ ಬಿಟ್ಟಿಲ್ಲ ಅಂದರೆ 6 ಇಂಚು ತಗೊಳ್ಳಿ. ಅದು ಯಾಕೆಂತ ನಾನು ಕಟ್ ಮಾಡೋಗಿ ಹೇಳ್ಕೊಡ್ತೀನಿ. ನೋಡಿ, 2.5 ಇಂಚು ವಿಡ್ತ್ ಮಾರ್ಕ್ ಮಾಡಿಕೊಂಡು 5.5 ಇಂಚಿಗೆ ಕರೆಕ್ಟಾಗಿ ನೆಟ್ಟಿಗೆ ಒಂದು ಬಾಕ್ಸ್ ಥರ ಗೆರೆ ಎಳ್ಕೊಳ್ಳಿ.
ನೋಡಿ ಈ ಥರ ಬಾಕ್ಸ್ ಥರ ಗೆರೆ ಎಳ್ಕೊಳ್ಳಿ. ಅಲ್ಲಿಂದ ಈ ಮೂಲೆಯಲ್ಲಿ 1 ಇಂಚು ಇಲ್ಲಿಂಗೆ ಇಲ್ಲಾಂದರೆ 3/4 ಇಂಚು ಮೇಲ್ಗಡೆ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ. 3/4 ಇಂಚು ಮಾರ್ಕ್ ಮಾಡಿಕೊಂಡು ಅದಕ್ಕೆ ಈ ಥರ ಗೆರೆ ಎಳ್ಕೊಳ್ಳಿ. ನೋಡಿ ಒಂದು ನೆಕ್ಕಿಗೆ ಒಂದು ಡಿಸೈನ್ ಸಿಕ್ಕಲಿ ಅಂತ ಈ ಥರ ಮಾಡ್ತಾಯಿದ್ದೀನಿ. ನೋಡಿ ಅಲ್ಲಿಂದ ಆರ್ಮ್ ಹೋಲ್ ಕರ್ವ್ ಇದ್ದರೆ ಅದಕ್ಕೆ ಈ ಥರ ಒಂದು ಡಿಸೈನ್ ಕೊಡುವ. ಒಳ್ಳೆ ನೀಟಾಗಿ ಬರುತ್ತೆ, ಚೆಂದ ಕಾಣುತ್ತೆ ನಮ್ಮ ನೈಟಿದು ನೆಕ್. ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಅದರ ಸುತ್ತ ಈಗ ಮೇಲ್ಗಡೆ 1/2 ಇಂಚು ನಾವು ಬಿಟ್ಟಿದ್ದೀವಲ್ವ, ಅಲ್ಲಿಗೆ ನೆಟ್ಟಗೆ ಒಂದು ಗೆರೆ ಎಳ್ಕೊಳ್ಳುವ ಮೇಲೆ. ಅಲ್ಲಿಂದ ಅದರ ಸುತ್ತು ನಾವು 1 ಇಂಚು ಮಾರ್ಕ್ ಮಾಡ್ಕೋಬೇಕು. ನಾವು ಡಿಸೈನ್ ಯಾವ ಥರ ಕೊಟ್ಟಿದ್ದೀವಿ ಅದೇ ಥರ 1 ಇಂಚು ಈ ಥರ ಟೇಪಲ್ಲಿ ಸುತ್ತು ಮಾರ್ಕ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಇದೆ ಫಸ್ಟ್ ನೋಡೋರಾದರೆ ಪ್ಲೀಸ್ ಒಂದು ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಅದರಲ್ಲಿ ಆಲ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಎಲ್ಲ ನಿಮಗೆ ಸಿಗುತ್ತೆ. ಈಗ ಅದನ್ನು ರೌಂಡಾಗಿ ಆ ಡಾಟ್ಸ್ ಎಲ್ಲ ನಾವು ಈ ಥರ ಜಾಯಿಂಟ್ ಮಾಡ್ಕೊಳ್ಳುವ. ಅಲ್ಲಿಂದ ಒಂದು ಪಿನ್ ಚುಚ್ಕೋಬೇಕು. ನಿಮಗೆ ಇದೇ ಫಸ್ಟ್ ಕಟ್ ಮಾಡೋರಾದರೆ ಪಿನ್ ಏನಾದರೂ ಈ ಥರ ಚುಚ್ಚಿ ಈ ಥರ ಕಟ್ ಮಾಡ್ಕೊಳ್ಳಿ. ಮೇಲ್ಗಡೆ ಲೆವೆಲ್ ಮಾಡ್ಕೊಳ್ತಿದ್ದೀನಿ. ಅಲ್ಲಿಂದ ನಾವು ಡಿಸೈನ್ ಯಾವ ಥರ ಒಳಗಡೆ ಡಿಸೈನ್ ಯಾವ ಥರ ಗೆರೆ ಎಳ್ಕೊಂಡಿದ್ದೀವಿ ಅದೇ ಥರ ಈ ಥರ ಮೆಲ್ಲೆ ಕಟ್ ಮಾಡ್ಕೋಬೇಕು. ನಿಮಗೆ ಯಾವ ಥರ ಇಷ್ಟನೋ ಅದೇ ಥರ ಸ್ಕ್ವೇರ್ ಆದರೂ ಸ್ಕ್ವೇರ್ ಆಗಿ ಕಟ್ ಮಾಡ್ಕೊಳ್ಳಿ ಇದೇ ಥರ. ಅಲ್ಲಿಂದ ಈ ಗೆರೆ ಇಲ್ಲಿಗೆ ತಲುಪುವಾಗ ಈ ಥರ ಕಟ್ ಮಾಡ್ಕೋಬೇಕು. ನೋಡಿ ಇಲ್ಲಿ ತಲುಪಿದ ಮೇಲೆ ಈ ಥರ ಕಟ್ ಮಾಡ್ಕೋಬೇಕು. ಯಾಕಂದರೆ ನಾವು ಬಟ್ಟೆಯಲ್ಲಿ ಈ ಥರ ಕ್ಯಾನ್ವಾಸ್ ಈ ಥರ ಮಡಗಿ ನಾವು ಐರನ್ ಮಾಡ್ತೀವಲ್ವ, ಆಗ ನಮಗೆ ಸುಲಭ ಆಗಲಿ ಅಂತ ನಮ್ಮ ಅದೇ ಅಳತೆ ಕರೆಕ್ಟಾಗಿ ಸಿಗುತ್ತೆ. ನೋಡಿ ಈ ಥರ ಬಟ್ಟೆಯಲ್ಲಿ ಒಂದು ಲೈನಿಂಗ್ ಬಟ್ಟೆ ತಗೊಂಡಿದ್ದೀನಿ. ಆ ಬಟ್ಟೆಯಲ್ಲಿ ಕ್ಯಾನ್ವಾಸ್ ಪೇಪರ್ ನಾವು ಈ ಥರ ಐರನ್ ಮಾಡಿ ತಗೋಬೇಕು. ಈಗ ನಾವು ಕ್ರಾಸ್ ಪೀಸ್ ಕಟ್ ಮಾಡ್ಕೊಳ್ಳುವ. ನಮಗೆ ಬ್ಯಾಕ್ ನೆಕ್ ಸ್ಟಿಚ್ ಮಾಡೋದಕ್ಕಾಗಿ ಕ್ರಾಸ್ ಪೀಸ್ ಬೇಕಾಗುತ್ತೆ. ನೋಡಿ ಬಟ್ಟೆ ಈ ಥರ ಎಳೆದ್ರೆ ನಮಗೆ ಎಳೆಯುವಾಗ ಗೊತ್ತಾಗುತ್ತೆ ನೀಟಾಗಿ. ನಮ್ಮ ರಬ್ಬರ್ ಥರ ಈ ಥರ ಬರೋ ಆ ಸೈಡ್ ನಾವು ಕ್ರಾಸ್ ಪೀಸ್ಗೆ ತಗೋಬೇಕು. ಹಾಗೆ ನಾನು 2-3 ಪೀಸ್ ಈ ಥರ ಕ್ರಾಸ್ ಆಗಿ ಗೆರೆ ಎಳ್ಕೊಂಡಿದ್ದೀನಿ. ಒಂದು 3 ಪೀಸ್ ಕಟ್ ಮಾಡಿ ತಗೊಂಡಿದ್ದೀನಿ. ಈಗ ಇಷ್ಟೇ ಇರೋದು, ಕಟ್ಟಿಂಗ್ ಇಷ್ಟೇ ಇರೋದು. ಇನ್ನು ಈ ಸ್ಟಿಚಿಂಗ್ ನಾವು ಸ್ಟಾರ್ಟ್ ಮಾಡ್ಕೊಳ್ಳುವ. ಈಗ ಫ್ರಂಟ್ ಪೀಸ್ ಕ್ಯಾನ್ವಾಸ್ ನಾವು ಅಂಟಿಸ್ಕೊಂಡಿದ್ದೀವಲ್ವ, ಅದರ ಸುತ್ತು ನೋಡಿ 1/2 ಇಂಚು ಬಿಟ್ಟು ಬಾಕಿ ಬಟನ್ನೆಲ್ಲ ನಾವು ಕಟ್ ಮಾಡಿ ತೆಗೆದಿದ್ದೀನಿ. ಅಲ್ಲಿಂದ ಈ ಥರ ಮಡ್ಚ್ಕೊಂಡು ಕ್ಯಾನ್ವಾಸ್ ಸೈಡ್ ಈ ಥರ ಮಡ್ಚ್ಕೊಂಡು ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಳ್ಳುವ. ರೌಂಡಾಗಿ ಸ್ಟಿಚ್ ಮಾಡ್ಕೋಬೇಕು. ರೌಂಡಾಗಿ ಸ್ಟಿಚ್ ಮಾಡ್ಕೊಂಡು ಆದಮೇಲೆ ಈ ಥರ ಮಧ್ಯದಲ್ಲಿ ಕರೆಕ್ಟಾಗಿ ಸೆಂಟ್ರ್ ನೋಡಿಕೊಂಡು ಒಂದು ಕಟ್ಟಿಂಗ್ ಕೊಡುವ. ಸೆಂಟ್ರ್ ಭಾಗ ನಮಗೆ ಗೊತ್ತಾಗೋದಕ್ಕೆ. ಈಗ ನಾವು ಫ್ರಂಟ್ ಒಂದು ಪೀಸ್ ತಗೊಂಡು ಫ್ರಂಟ್ ಪೀಸ್ ಈ ಥರ ತಗೊಂಡು ಅದರ ಮಧ್ಯ ಭಾಗ ಈ ಥರ ನೋಡಿ ಒಂದು ಚಿಕ್ಕ ಮಾರ್ಕಿಂಗ್ ಮಾಡ್ಕೊಳ್ಳಿ. ಅಲ್ಲಿಂದ ಒಳ್ಳೆ ಸೈಡ್ ಇದೆ ಅಲ್ವಾ ನೈಟಿದು, ಒಳ್ಳೆ ಸೈಡ್ ಮೇಲೆ ಈ ಥರ ಕ್ಯಾನ್ವಾಸ್ ಮಾಡ್ಕೋಬೇಕು. ನೋಡಿ ವಿಡಿಯೋ ನೋಡಿಕೊಂಡು ನೀವು ಕ್ಯಾನ್ವಾಸ್ನ ಮಾಡ್ಕೊಳ್ಳಿ. ಈಗ ಸೆಂಟ್ರಲ್ಲಿ ನಾವು ನೈಟಿ ಬಟ್ಟೆದು ಕ್ಯಾನ್ವಾಸ್ದು ಸೆಂಟ್ರಲ್ಲಿ ಕಟ್ ಮಾಡ್ಕೊಂಡಿದ್ದೀವಲ್ವ, ಅಲ್ಲಿ ನೆಟ್ಟಿಗೆ ಮಾಡಿಕೊಂಡು ಈ ಥರ ಒಂದು ಸ್ಟಿಚ್ ಕೊಡಿ. ಕ್ಯಾನ್ವಾಸಲ್ಲಿ ಮುಟ್ಬಾರ್ದು, ಆ ಥರ ಸೆಂಟ್ರಲ್ಲಿ ಸ್ಟಿಚ್ ಕೊಡಬೇಕು. ಆಮೇಲೆ ಈ ಸೈಡಿಂದ ನೋಡಿ ಇಲ್ಲಿಂದ ನಾವು ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳುವಾಗ ಗಂಟು ಹಾಕೋಬೇಕು. ಅಲ್ಲಿಂದ ಆ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬೀಳದೆ ಅದರ ಸೈಡಲ್ಲಿ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ನಾವು ಯಾವ ಥರ ಡಿಸೈನ್ ಕಟ್ ಮಾಡ್ಕೊಂಡಿದ್ದೀವಿ ಕ್ಯಾನ್ವಾಸ್ನ ಅದೇ ಥರ ಅದರ ಸೈಡಲ್ಲಿ ಈ ಥರ ಸ್ಟಿಚ್ ಮಾಡ್ಕೋಬೇಕು. ಆ ಡಿಸೈನ್ ಬರೋಲ್ಲಿ ಸೂಜಿ ಹೀಗೆ ನಿಲ್ಲಿಸ್ಬೇಕು. ನೋಡಿ ಈ ಥರ ನಿಲ್ಲಿಸಿ ಆಮೇಲೆ ತಿರುಗಿಸ್ಕೋಬೇಕು. ಅಲ್ಲಿಂದ ಅದೇ ಥರ ನೀಟಾಗಿ ಫ್ಲೀಟ್ ಏನು ಬರದೆ ಅದೇ ಥರ ನೀಟಾಗಿ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಅಲ್ಲಿಂದ 1/2 ಇಂಚು ಬಿಟ್ಟು ಕಟ್ಟಿಂಗ್ ಕೊಡಬೇಕು. ಈಗ ನಾನು ತೋರಿಸ್ಕೊಡ್ತೀನಿ. ಈ ಥರ ಮಾಡ್ಕೊಳ್ಳಿ. ಅಲ್ಲಿಂದ 1/2 ಇಂಚು ಈ ಥರ ಸೀಮ್ ಎಲೆಮೆಂಟ್ಸ್ ಬಿಟ್ಟು ಸುತ್ತು ಈ ಥರ ಕಟ್ಟಿಂಗ್ ಕೊಡಿ. ಆ ಡಿಸೈನ್ ಯಾವ ಥರ ಇದೆಯೋ ಅದೇ ಥರ ಕಟ್ಟಿಂಗ್ ಕೊಡಬೇಕು. 1/2 ಇಂಚು ಸೀಮ್ ಎಲೆಮೆಂಟ್ಸ್ ಬಿಡಬೇಕು.
ಇದೇ ಥರ ಒಂದು ಬೇರೆ ಬೇರೆ ಡಿಸೈನ್ದು ನೈಟಿ ಕಟ್ಟಿಂಗ್ ಸ್ಟಿಚಿಂಗ್ ಹಾಕಿದ್ದೀನಿ. ಅದೆಲ್ಲ ನೋಡಿ ನೈಟಿ ಬಿಸ್ನೆಸ್ ಎಲ್ಲ ಶುರು ಮಾಡ್ಕೋಬೋದು. ಅಲ್ಲಿಂದ ಈಗ ನಾನು ಸುತ್ತು ಕಟ್ ಮಾಡ್ಕೊಂಡಿದ್ದೀನಿ ಅಲ್ವಾ, ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ಟಿಂಗ್ ಕೊಡಬೇಕು. ನೋಡಿ ಮೂಲೆ ಮೂಲೆಗೆಲ್ಲ ಚಿಕ್ಕದಾಗಿ ಕಟ್ಟಿಂಗ್ ಕೊಡಬೇಕು. ನಮ್ಮ ಸ್ಟಿಚ್ಚು ಮಾಡಿದ ಸ್ಟಿಚ್ಚಿಗೆ ಕಟ್ಟಿಂಗ್ ಬೀಳಬಾರ್ದು. ಅದೇ ಥರ ಸುತ್ತು ಈ ಥರ ರೌಂಡಾಗಿ ಕಟ್ಟಿಂಗ್ ಕೊಡಿ. ಆಮೇಲೆ ಇದನ್ನು ಈ ಥರ ತಿರ್ಸ್ಕೋಬೇಕು. ಒಳಭಾಗಕ್ಕೆ ನಮ್ಮ ಕ್ಯಾನ್ವಾಸ್ನ ಈ ಥರ ತಿರುಗಿಸಿ ಹಾಕೋಬೇಕು. ನೋಡಿ ನೀಟಾಗಿ ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿಕೊಂಡು ಈ ಥರ ಮಾಡಿದ್ರೆ ನಮ್ಮ ನೆಕ್ ಡಿಸೈನ್ ಅದೇ ಥರ ಬರುತ್ತೆ. ಅಲ್ಲಿಂದ ಅದ್ರ ಮೇಲೆ ಒಂದು ಸೈಡಲ್ಲಿ ಅದ್ರ ಮೇಲ್ಗಡೆ ಒಂದು ಸ್ಟಿಚಿಂಗ್ ಈ ಥರ ಕೊಡಿ. ನಾನು ಹೇಳೋದು ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ನಾನು ಹೇಳೋದನ್ನ ಕೇಳಿಸ್ಕೊಂಡು ಅದೇ ಥರ ವಿಡಿಯೋನ ನೋಡಿಕೊಂಡು ನೀವು ಸ್ಟಿಚ್ ಮಾಡ್ಕೋಬೇಕು. ಈಗ ಸೂಜಿ ಇಲ್ಲಿ ನಿಲ್ಲಿಸ್ಬೇಕು. ನಿಲ್ಲಿಸಿ ಈಗ ಕೈಯಲ್ಲಿ ಕರೆಕ್ಟಾಗಿ ಆ ಕ್ಯಾನ್ವಾಸ್ ಯಾವ ಥರ ನಾವು ಡಿಸೈನ್ ಇದೆಯೋ ಅದೇ ಥರ ಈ ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು. ನೋಡಿ ನಾನು ಕಟ್ ಮಾಡ್ಕೊಂಡಿದ್ದು ಅದೇ ಥರ ನೆಕ್ ಡಿಸೈನ್ ಬಂದಿದೆ. ನಾನು ಈ ವಿಡಿಯೋ ಹಾಕೋಕ್ಕಿಂತ ಮುಂಚೆ ಒಳ್ಳೆ ಬ್ಲೌಸ್ ಕಟ್ಟಿಂಗ್ ಸ್ಟಿಚಿಂಗು ಅಂಡರ್ ಸ್ಕರ್ಟ್ ಎಲ್ಲ ಸ್ಟಿಚಿಂಗ್ ಬೆಡ್ ಕವರ್ ಎಲ್ಲ ಹಾಕಿದ್ದೀನಿ. ನೋಡಿದವರು ಅದೊಂದು ಸಲ ನೋಡಿ. ಈಗ 2 ಸ್ಟಿಚ್ ಹಾಕ್ತಾಯಿದ್ದೀನಿ. 1/4 ಇಂಚು ಬಿಟ್ಟು ಅದ್ರ ಸೈಡಲ್ಲಿ ಒಂದು ಸ್ಟಿಚ್ಚು ಸಹ ಹಾಕ್ತಾಯಿದ್ದೀನಿ. ಆಗ ನಮ್ಮ ನೆಕ್ ತುಂಬ ನೀಟಾಗಿ ಪರ್ಫೆಕ್ಟಾಗಿ ಕಾಣುತ್ತೆ. ರೌಂಡಲ್ಲಿ 1/4 ಇಂಚಲ್ಲೂ ಒಂದು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಬ್ಯಾಕ್ ನೆಕ್ ಸ್ಟಿಚ್ ಮಾಡೋದಕ್ಕಾಗಿ ಕ್ರಾಸ್ ಪೀಸ್ ಕಟ್ ಮಾಡ್ಕೊಂಡಿದ್ದೀವಲ್ವಾ, ಅದನ್ನು ಈ ಥರ ಸ್ಟಿಚ್ ಮಾಡ್ಕೊಳ್ಳುವ. ಕ್ರಾಸ್ ಪೀಸ್ ನಾವು ಜಾಯಿಂಟ್ ಮಾಡ್ಕೊಳ್ಳುವ. ಎಕ್ಸ್ಟ್ರಾ ಬಟ್ಟೆನ ಈ ಥರ ಕಟ್ ಮಾಡ್ಕೊಳ್ಳುವ. ನೋಡಿ ಈ ಥರ 2 ಪೀಸ್ ತಗೊಂಡಿದ್ದೀನಿ. ಅದನ್ನು ಬ್ಯಾಕ್ ಪೀಸ್ಗೆ ನಾವು ಸ್ಟಿಚ್ ಮಾಡ್ಕೊಳ್ಳುವ. ನೋಡಿ ಬ್ಯಾಕ್ ನೆಕ್ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವಾ, ಅದಕ್ಕೆ ಈ ಥರ ಸ್ಟಿಚ್ ಮಾಡ್ಕೊಳ್ಳುವ. ನೋಡಿ ಒಳ್ಳೆ ಸೈಡ್ ಈ ಥರ ಸೇರಿಸಿ ಇಡಬೇಕು. 1/2 ಇಂಚು ಸೀಮ್ ಅಲವೆನ್ಸ್ ಬಿಟ್ಟು ಈ ಥರ ಸ್ಟಿಚ್ ಮಾಡ್ಕೋಬೇಕು ರೌಂಡಾಗಿ. ನಾವು ಕ್ರಾಸ್ ಪೀಸ್ ಕಟ್ ಮಾಡಿಕೊಂಡ್ರೆ ನಾವು ಈ ಥರ ರೌಂಡಾಗಿ ಸ್ಟಿಚ್ ಮಾಡುವಾಗ ನೀಟಾಗಿ ಬರುತ್ತೆ. ಅದಕ್ಕಾಗಿ ನಾವು ಕ್ರಾಸ್ ಪೀಸಾಗಿ ಕಟ್ ಮಾಡ್ಕೊಳ್ತೀವಿ ನೆಕ್ ಹೊಲಿಯೋದಕ್ಕೆ. ಈಗ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಳ್ಳುವ. ಇದಕ್ಕೆ ನೋಡಿ ರೌಂಡಾಗಿ ಬಂದಿದೆ ಕ್ರಾಸ್ ಪೀಸ್ ಮಡಗಿದ್ದಕ್ಕೆ. ಅಲ್ಲಿಂದ ಅದರ ಸುತ್ತು ಈ ಥರ ಸ್ಟಿಚಿಂಗಲ್ಲಿ ಬೀಳದೆ ಕಟ್ಟಿಂಗ್ ಕೊಡಬೇಕು, ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಡಬೇಕು. ಅಲ್ಲಿಂದ ಈ ಫ್ರಂಟ್ ಪೀಸ್ನ ಬ್ಯಾಕ್ ಪೀಸ್ ಮೇಲೆ ಮಾಡ್ಕೋಬೇಕು. ನೋಡಿ ಒಳ್ಳೆ ಸೈಡು ಸೇರಿಸಿ ಇಡಿ. ಈ ಥರ ಇಟ್ಟು ಶೋಲ್ಡರ್ ಸ್ಟಿಚ್ ಮಾಡ್ಕೊಳ್ಳುವ. 1/2 ಇಂಚು ಸೀಮ್ ಅಲವೆನ್ಸ್ ಬಿಟ್ಟು 1/2 ಇಂಚು ಬಿಟ್ಟು ಈ ಥರ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಬ್ಯಾಕ್ ಪೀಸ್ ನೆಕ್ ಇದು ಇದೆ ಅಲ್ವಾ, ಕ್ರಾಸ್ ಪೀಸ್ ಅದರ ಮೇಲೆ ಈ ಥರ ಮಡಚಿ ಇಡಬೇಕು. ನೋಡಿ ಕ್ರಾಸ್ ಪೀಸ್ ಈಗ ಫ್ರಂಟ್ ಪೀಸ್ ಮೇಲ್ಗಡೆ ಬರಬೇಕು. ಕ್ರಾಸ್ ಪೀಸ್ ಅದನ್ನು ಡಬಲಾಗಿ ಫೋಲ್ಡ್ ಮಾಡ್ಕೋಬೇಕು. ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಾನು ಬೇರೆ ನೈಟಿ ವಿಡಿಯೋದಲ್ಲೆಲ್ಲ ನೀಟಾಗಿ ತೋರಿಸಿದ್ದೀನಿ. ಅಲ್ಲಿಂದ ಶೋಲ್ಡರಲ್ಲೆಲ್ಲ ಡಬಲ್ ಸ್ಟಿಚ್ ಈ ಥರ ಕೊಡಿ. ಎಕ್ಸ್ಟ್ರಾ ನೂಲೆಲ್ಲ ಈ ಥರ ಕಟ್ ಮಾಡ್ಕೊಳ್ಳಿ. ಅಲ್ಲಿಂದ ಈ ಥರ ತಿರುಗಿಸಿದ್ರೆ ನೋಡಿ ನಾನು ತೋರಿಸ್ಕೊಡ್ತೀನಿ. ಈ ಥರ ನೆಕ್ ಈ ಥರ ತಿರುಗಿಸ್ಕೋಬೇಕು. ಅಲ್ಲಿಂದ ಶೋಲ್ಡರ್ ಇದೆ ಅಲ್ವಾ ಸೀಮ್ ಅಲವೆನ್ಸ್, ಅದನ್ನು ಬ್ಯಾಕ್ ಸೈಡಿಗೆ ಈ ಥರ ಮಗ್ಚ್ಕೋಬೇಕು. ಬ್ಯಾಕ್ ಸೈಡಿಗೆ ಮಗ್ಚಿ ಅದ್ರ ಮೇಲೆ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ಅಲ್ಲಿಂದ ಬ್ಯಾಕ್ ನೆಕ್ ಈ ಥರ ಸ್ಟಿಚ್ ಮಾಡ್ಕೊಳ್ಳುವ. ಆ ಕ್ರಾಸ್ ಪೀಸ್ ಎರಡು ಸಲ ಮಗ್ಚ್ಕೋಬೇಕು. ನೋಡಿ ಒಂದು ಸಲ ಮಡ್ಚಿದ್ದೀನಿ. ಅಲ್ಲಿಂದ ಪುನಃ ಒಂದು ಸಲ ಒಳಗಡೆ ಮಡಚಿ ಅದ್ರ ಮೇಲೆ ಈ ಥರ ಸ್ಟಿಚಿಂಗ್ ಮಾಡ್ಕೋಬೇಕು. ರೌಂಡಾಗಿ ಇದೇ ಥರ ಕ್ರಾಸ್ ಪೀಸ್ ಕಟ್ ಮಾಡ್ಕೊಂಡಿದ್ದಕ್ಕೆ ತುಂಬ ನೀಟಾಗಿ ಬಂದಿದೆ. ಅಲ್ಲಿಂದ ಆ ಸೀಮ್ ಅಲವೆನ್ಸ್ ಮೇಲೆ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ನೀಟಾಗಿ ಬಂದಿದೆ ನೋಡಿ. ಈಗ ಅದನ್ನು ಈ ಥರ ಮಾಡಿಕೊಂಡು ಫ್ರಂಟ್ ಪೀಸಲ್ಲಿ ನಾವು ಅದರ ಸೆಂಟ್ರ್ ಭಾಗ ನೋಡ್ಕೋಬೇಕು. ಸೆಂಟ್ರ್ ಮಾರ್ಕ್ ಮಾಡ್ಕೋಬೇಕು. ಈಗ ಸ್ಲೀವ್ ತಗೊಳ್ಳುವ. ಸ್ಲೀವ್ ನಮಗೆ
ಸ್ಲೀವ್ದು ಕೆಳಭಾಗ ನಮಗೆ ಗೊತ್ತಾಗುತ್ತೆ ನೋಡಿ. ಈ ಥರ ಮಾಡ್ಕೋಬೇಕು. ಈ ಥರ ಸ್ಲೀವ್ ಬರುತ್ತೆ. ಅದರ ಸೈಡ್ ಭಾಗ ಇದೆ ಅಲ್ವಾ, ಅದು ಸ್ಲೀವ್ದು ಕೆಳಭಾಗ ರೌಂಡ್ ಭಾಗ ಬರುತ್ತೆ. ಆದರೆ ಅದಕ್ಕೆ ಒಂದು ಅರ್ಧ ಇಂಚು ಮಡಚಿ ಒಂದು ಸ್ಟಿಚ್ ಕೊಡ್ತಾ ಇದ್ದೀನಿ. ಸೈಡ್ ಭಾಗ ನಮ್ಮ ಕೆಳಭಾಗದಲ್ಲಿ ಬರುತ್ತೆ ನಮ್ಮ ಸ್ಲೀವ್. ಈಗ ನಿಮಗೆ ಲೆಂತ್ ಸ್ವಲ್ಪ ಬೇಕು ಅಂದರೆ ಈ ಥರ ಕಟ್ ಮಾಡೋದು ಬೇಕಾಗಿಲ್ಲ. ಯಾಕಂದರೆ ಅದರ ಸೈಡ್ ಭಾಗದಲ್ಲಿ ನಮಗೆ ನೂಲೇನು ಹೊರಗಡೆಗೆ ಎಳೆಯೋದಿಲ್ಲ. ಅದಕ್ಕೆ ಆ ಥರ ಸ್ಟಿಚ್ ಮಾಡಬೇಕು ಅಂತೇನಿಲ್ಲ, ಲೆಂತು ಬೇಕು ಅಂದರೆ. ಇಲ್ಲಾಂದರೆ ಲೆಂತ್ 6 ಇಂಚು ಲೆಂತ್ ಸಾಕು ಅಂದರೆ ನಿಮಗೆ ಈ ಥರ ಅರ್ಧ ಇಂಚಲ್ಲಿ ಒಂದು ಸ್ಟಿಚಿಂಗ್ ಕೊಡಿ. ಆಮೇಲೆ ಈ ಥರ ಸೆಂಟ್ರಲ್ಲಿ ಈ ಥರ ಸ್ಲೀವ್ ಮಡಗಿ ಸೆಂಟ್ರ್ ಕರೆಕ್ಟಾಗಿರಬೇಕು. ಅಲ್ಲಿಂದ ಈ ಥರ ಅರ್ಧ ಇಂಚಲ್ಲಿ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳುವ. ಡಬಲ್ ಸ್ಟಿಚ್ ಮಾಡ್ಕೋಬೇಕು ಸ್ಲೀವಿಗೆ. ಅಲ್ಲಿಂದ ಅದ್ರ ಮೇಲೆ ಕಾಲು ಇಂಚಲ್ಲಿ ಒಂದು ಸ್ಟಿಚ್ ಕೊಡಿ. ನೋಡಿ ನೀಟಾಗಿ ಬಂದಿದೆ ಸ್ಲೀವ್. ಅದೇ ಥರ ಈ ಸೈಡು ಅದೇ ಥರ ಸ್ಲೀವ್ ಅಟ್ಯಾಚ್ ಮಾಡ್ಕೋಬೇಕು. ಸೆಂಟ್ರ್ ಕರೆಕ್ಟಾಗಿರಬೇಕು. ಅರ್ಧ ಗಂಟೆಯಲ್ಲಿ ಒಂದು ನೈಟಿ ನಮಗೆ ಸ್ಟಿಚ್ ಮಾಡಿ ಕೊಡ್ಬೋದು. ತುಂಬ ಈಸಿಯಾಗಿದೆ ನೈಟಿ ಸ್ಟಿಚಿಂಗ್ ಕಟ್ಟಿಂಗ್ ಎಲ್ಲ. ಈಗ 2 ಸ್ಲೀವ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈಗ ಫ್ರಂಟ್ ಸೈಡ್ ನಾವು ಜಾಯಿಂಟ್ ಮಾಡ್ಕೊಳ್ಳುವ. ನಾವು ಅದರ ಮಧ್ಯಭಾಗ ಈ ಥರ ಮಾರ್ಕಿಂಗ್ ಕೊಡುವ. ಫ್ರಂಟ್ ಯೋಕ್ ಇದಲ್ವ, ಅದರ ಮಧ್ಯಭಾಗದಲ್ಲಿ ಮಾರ್ಕಿಂಗ್ ಕೊಡುವ. ನೋಡಿ ನಾನು ಫ್ರಂಟ್ದು ಕೆಳಭಾಗ ತಗೊಂಡಿದ್ದೀನಿ. ಸೈಡ್ ಭಾಗ ನಮಗೆ ಕಟ್ಟಿಂಗ್ ಮಾಡಿದ್ದು ಗೊತ್ತಾಗುತ್ತೆ. ಆ ಭಾಗದಲ್ಲಿ ನಮಗೆ ಪ್ಲೀಟ್ ತಗೋಬೇಕು. ಈಗ ಫೋಲ್ಡೆಡ್ ಸೈಡಿಂದ ಒಂದು 2 ಇಂಚು ಈ ಕಡೆ ಬಿಟ್ಟು ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿವರೆಗೆ ನಾವು ಪ್ಲೀಟ್ ತಗೋಬೇಕು. ನೋಡಿ ಈ ಕೋನ್ ಥರ ಕಟ್ ಮಾಡ್ಕೊಂಡಿದ್ದೀವಲ್ವಾ, ಅಲ್ಲಿಂದ ಒಂದು 2 ಇಂಚು ಬಿಟ್ಟು ಪ್ಲೀಟ್ ತಗೊಳ್ಳಿ. ಈ ಥರ ಸ್ವಲ್ಪ ಚಿಕ್ಕ ಚಿಕ್ಕ ಪ್ಲೀಟ್ ತಗೊಂಡ್ರೆ ತುಂಬ ನೀಟಾಗಿ ಕಾಣುತ್ತೆ. ಅಲ್ಲಿಂದ ಮಧ್ಯಭಾಗದಿಂದ ನಾವು ಸೈಡಿಗೆ 2 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀವಲ್ವಾ, ಅಲ್ಲಿವರೆಗೆ ಪ್ಲೀಟ್ ತಗೊಳ್ಳಿ. ಆಗ ನಮ್ಮ ಬ್ರೆಸ್ಟ್ ಭಾಗದಲ್ಲಿ ಪ್ಲೀಟ್ ನೀಟಾಗಿ ನಿಲ್ಲುತ್ತೆ. ಮಧ್ಯದಲ್ಲಿ ನಾವು ಓಪನ್ ಕೊಡೋದಕ್ಕಾಗಿ ಈ ಥರ 2 ಇಂಚು ಟೋಟಲ್ 4 ಇಂಚು ಬಿಟ್ಟಿದ್ದೀನಿ. ಓಪನ್ ಕೊಡ್ತೀವಲ್ವಾ, ಅದಕ್ಕಾಗಿ 2 ಇಂಚು ಮಧ್ಯದಿಂದ 2 ಇಂಚು ಬಿಟ್ಟು ಆ ಕಡೆಗೆ ಈ ಥರ ಪ್ಲೀಟ್ ತಗೋಬೇಕು. ನಿಮಗೆ ವಿಡಿಯೋ ನೋಡಿಕೊಂಡು ಸ್ಟಿಚ್ ಮಾಡಿದರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಪ್ಲೀಟ್ ಓಪನ್ ಏನು ಬೇಡ ಅಂದರೆ ಫುಲ್ಲಾಗಿ ಪ್ಲೀಟ್ ಹಾಕ್ಕೊಂಡ್ರೆ ಆಯಿತು. ಈಗ ಓಪನ್ ಮಾಡೋದಕ್ಕಾಗಿ ಆ ಥರ ಟೋಟಲ್ 4 ಇಂಚು ಬಿಟ್ಟಿದ್ದೀನಿ. ನೋಡಿ ಸೈಡಲ್ಲಿ 1.5 ಇಂಚು ಇಲ್ಲಾಂದರೆ 2 ಇಂಚು ಬಿಟ್ಟರೆ ಆಯಿತು. ನೋಡಿ ಪ್ಲೀಟ್ ಈಗ ನೀಟಾಗಿ ಬಂದಿದೆ. 2 ಸೈಡು ಒಂದೇ ಸಮ ಇರಬೇಕು ಪ್ಲೀಟ್. ಈಗ ಒಳ್ಳೆ ಸೈಡು ಸೇರಿಸಿ ಇಡಬೇಕು. ನೋಡಿ ಫ್ರಂಟ್ ಪೀಸ್ ನಾನು ಬಾಡಿ ಪಾರ್ಟ್ ತಗೊಂಡಿದ್ದೀನಿ. ಅದರ ಮಧ್ಯಭಾಗ ಈ ಥರ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಅಲ್ಲಿಂದ ಸ್ಲೀವ್ ನೋಡಿ, ಸ್ಲೀವ್ ನಾವು ಮಡಚಿ ಸ್ಟಿಚ್ ಮಾಡ್ಕೊಂಡಿದ್ದೀವಲ್ವ, ಅಲ್ಲಿಂದ ಆ ಕಟ್ಟಿಂಗ್ ಬಿಡಬೇಕು. ಆ ಕಟ್ಟಿಂಗ್ ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು. ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಅಲ್ಲಿಂದ ನೀಟಾಗಿ ಅರ್ಧ ಇಂಚು ಸಿಮ್ ಅಲೌನ್ಸ್ ಬಿಟ್ಟು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನಾವು ಹೀಗೆ ಸ್ಟಿಚ್ ಮಾಡುವಾಗ ಪ್ಲೀಟ್ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಈಗ ಹೊಲಿತೀವಲ್ವ, ಆಗ ನಮಗೆ ಕರೆಕ್ಟ್ ಮಾಡ್ಕೋಬೋದು. ಈಗ ಸೆಂಟ್ರ್ ಭಾಗ ನೋಡಿಕೊಂಡು ಬಾಡಿ ಪಾರ್ಟಲ್ಲೂ ಕೆಳಭಾಗದಲ್ಲಿ ಸೆಂಟ್ರ್ ಕರೆಕ್ಟಾಗಿರಬೇಕು. ಆಗ ನಮಗೆ ಪ್ಲೀಟ್ ಎಲ್ಲ ಆ ಕಡೆ ಅಡ್ಜಸ್ಟ್ ಸ್ವಲ್ಪ ಮಾಡ್ಕೋಬೋದು. ಜಾಸ್ತಿನೋ ಕಮ್ಮಿನೋ ಆದರೆ ಅಡ್ಜಸ್ಟ್ ಮಾಡ್ಕೋಬೋದು. ಆ ಥರ ಸ್ಟಿಚ್ ಮಾಡ್ಕೊಳ್ಳಿ. ನನಗೆ ಕರೆಕ್ಟಾಗಿ ಬಂದಿದೆ. ನಾನು ಸ್ಟಿಚ್ ಮಾಡೋ ಥರನೇ ಸ್ಟಿಚ್ ಮಾಡಿದರೆ ಕರೆಕ್ಟಾಗಿ ಬರುತ್ತೆ. ಪ್ಲೀಟ್ ಏನು ಹಿಡಿಯದೆ ನಾವು ಹೀಗೆ ಸ್ಟಿಚ್ ಮಾಡುವಾಗ ಕೆಳಭಾಗದಲ್ಲಿ ಬಟ್ಟೆ ಪ್ಲೀಟ್ ಏನು ಆಗದೆ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೇಕು. ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು.
ನೋಡಿ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಡಬಲ್ ಸ್ಟಿಚ್ ಕೊಡಬೇಕು, ನಮಗೆ ಇಲ್ಲೆಲ್ಲ ಬೇಗ ಹರಿದೋಗುತ್ತೆ, ಬೇಗ ಸ್ಟಿಚ್ಚು ಬಿಟ್ಟೋಗುತ್ತೆ. ಅದಕ್ಕೆ ಈ ಥರ ಡಬಲ್ ಸ್ಟಿಚ್ ಮಾಡ್ಕೊಳ್ಳಿ. ನೀವು ಸ್ಟಿಚ್ ಮಾಡಿ ಬೇರೆಯವ್ರಿಗೆ ಕೊಡೋದಾದರೆ ಈ ಥರ ಡಬಲ್ ಸ್ಟಿಚ್ ಎಲ್ಲ ಮಾಡಿ ಸ್ಟಿಚ್ ಮಾಡಿ ಕೊಡಬೇಕು. ಆಗ ನಮ್ಮ ನೈಟಿ ಬೇಗ ಬಿಟ್ಟೋಗಲ್ಲ, ಒಳ್ಳೆ ನೀಟಾಗಿ ಕಾಣುತ್ತೆ ನಮ್ಮ ಸ್ಟಿಚಿಂಗ್. ಈಗ ಡಬಲ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಮೇಲ್ಭಾಗಕ್ಕೆ ನಮ್ಮ ಸೀಮ್ ಅಲವೆನ್ಸು ಮೇಲ್ಗಡೆ ಮಾಡಿಕೊಂಡು ಅದ್ರ ಮೇಲೆ 1/4 ಇಂಚು ಬಿಟ್ಟು ಒಂದು ಸ್ಟಿಚಿಂಗ್ ಮಾಡ್ಕೊಳ್ತಿದ್ದೀನಿ. ಆಗ ನಮ್ಮ ಹೊರಭಾಗ ನಮ್ಮ ಮೇಲೆ ನೋಡಿದರೆ ತುಂಬ ನೀಟಾಗಿ ಕಾಣುತ್ತೆ ಬಟ್ಟೆ. ನೋಡಿ ಕರೆಕ್ಟಾಗಿ ಬಂದಿದೆ ಪ್ಲೀಟೆಲ್ಲ. ಸೆಂಟ್ರ್ ಭಾಗನೇ ಒಳ್ಳೆ ಬ್ರೆಸ್ಟ್ ಭಾಗದಲ್ಲಿ ಪ್ಲೀಟ್ ಒಳ್ಳೆ ಚಂದ ನೀಟಾಗಿ ನಿಲ್ಲುತ್ತೆ. ಈಗ ಅದ್ರ ಮೇಲೆ ಒಂದು ಸ್ಟಿಚ್ ಕೊಟ್ಟಿದ್ದೀನಿ. ಈಗ ಬ್ಯಾಕ್ ಪೀಸಲ್ಲಿ ನಾವು ಪ್ಲೀಟ್ ತೆಗೆದು ಮಾಡ್ಕೊಳ್ವಾ ಫಸ್ಟ್. ನೋಡಿ ಆ ಕಡೆನೂ ಈ ಕಡೆ ಒಂದು 4 ಇಂಚು ಬಿಟ್ಟರೆ ಆಯಿತು. 4 ಇಂಚು ಬಿಟ್ಟರೆ ಸೆಂಟ್ರಿಗೆ ಫುಲ್ ಈ ಥರ ಸೆಂಟ್ರಲ್ಲಿ ಬಿಡೋದೇನು ಬೇಡ, ಬ್ಯಾಕಲ್ಲಿ ಫುಲ್ ಸೆಂಟ್ರ್ ಭಾಗದಲ್ಲಿ ಈ ಥರ ಫ್ಲೀಟ್ ತೆಗೆದು ಮಾಡ್ಕೊಳ್ವಾ. ಚಿಕ್ಕ ಚಿಕ್ಕ ಫ್ಲೀಟ್ ತಗೋಬೇಕು, ಆಗ ತುಂಬ ಚೆಂದ ಕಾಣುತ್ತೆ. ದೊಡ್ಡ ದೊಡ್ಡ ಫ್ಲೀಟ್ ತೆಗೆದ್ರೆ ನೀಟಾಗಿ ಕಾಣಲ್ಲ. ನೋಡಿ ಈ ಥರ ಫ್ಲೀಟ್ ತಗೊಂಡು ಈ ಥರ ಮಡಚಿ ನೋಡಿದರೆ 2 ಸೈಡು ಒಂದೇ ಸಮ ಇರಬೇಕು ಫ್ಲೀಟ್. ಒಂದು ಸೈಡ್ ಜಾಸ್ತಿ ಒಂದು ಸೈಡ್ ಕಮ್ಮಿ ಬರಬಾರ್ದು. ಅಲ್ಲಿಂದ ನೀಟಾಗಿ ಒಂದೇ ಸಮ ಬಂದರೆ ಸೆಂಟ್ರಿಗೆ ಒಂದು ಕಟ್ಟಿಂಗ್ ಕೊಡಿ. ಅಲ್ಲಿಂದ ಅದನ್ನ ಬೇರೆ ಮಾಡ್ಕೊಳ್ಳಿ, ಮತ್ತೆ ಸ್ಟಿಚ್ ಅಟ್ಯಾಚ್ ಮಾಡ್ಕೋಬೋದು. ಈಗ ಓಪನಿಗೆ ನಾನು 5 ಇಂಚು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ನನಗೆ ಈ ನೈಟಿಲಿ 5 ಇಂಚು ಓಪನ್ ಸಾಕು. ನಿಮಗೆ ಫೀಡಿಂಗ್ ಎಲ್ಲ ಮಾಡೋರಾದರೆ 6 ಇಂಚೆಲ್ಲ ಓಪನ್ ಕೊಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಲೆಂತಲ್ಲಿ ಕೊಡ್ಬೋದು. ನಾನೀಗ 5 ಇಂಚು ಮಾರ್ಕ್ ಮಾಡಿಕೊಂಡು ಅದನ್ನು ಸೆಂಟ್ರಲ್ಲಿ 2 ಮಡಚಿಟ್ಕೊಂಡು ನೋಡಿ ಒಂದು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಈಗ ಕಟ್ಟಿಂಗ್ ಮಾಡಿಕೊಂಡು ಓಪನ್ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ಸೆಂಟ್ರಲ್ಲಿ ಕಟ್ಟಿಂಗ್ ಕೊಟ್ಟಿದ್ದೀನಿ. ಈಗ ನಾವು ಒಂದು ಬಟ್ಟೆನ ಈ ಥರ ಕಟ್ ಮಾಡಿ ತಗೊಂಡಿದ್ದೀವಲ್ವಾ, ಅದನ್ನು ಈ ಥರ ತಗೊಳ್ಳಿ. ಅದು ಒಂದು 2.25 ಇಂಚು ಅಗಲ ಇದೆ. ಒಂದು 10 ಇಂಚು ಲೆಂತ್ ಸಾಕು ನಮಗೆ. 10 ಇಂಚು ಲೆಂತ್ ನಾವು ಒಂದು ಬಟ್ಟೆನ ಕಟ್ ಮಾಡ್ಕೊಳ್ಳುವ. ನಾನು ಇಲ್ಲಿ ಜಿಬ್ಬು ಮಡಗ್ತಾ ಇದ್ದೀನಿ. ನಿಮಗೆ ಹುಕ್ ಏನಾದರೂ ಮಡಗೋದು ಇಷ್ಟ ಅಂದರೆ ಅದರ ವಿಡಿಯೋ ಬೇಕು ಅಂದರೆ ನೀವು ಕಾಮೆಂಟಲ್ಲಿ ತಿಳಿಸಿ. ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ, ಅದಕ್ಕೆ ರಿಪ್ಲೈ ಕೊಡ್ತೀನಿ ನಾನು. ಈಗ ಆ ಬಟ್ಟೆ 3 ಸೈಡು ನಾವು ಈ ಥರ ಮಡಚಿ ಸ್ಟಿಚ್ ಮಾಡ್ಕೋಬೇಕು. 2 ಮಡಚಬೇಕು. 10 ಇಂಚು ಲೆಂತ್ ಸಾಕು ನಮಗೆ, ಬಾಕಿ ಕಟ್ ಮಾಡ್ಕೊಳ್ಳಿ. ಅಲ್ಲಿಂದ ನೋಡಿ ಡಬಲಾಗಿ ಫೋಲ್ಡ್ ಮಾಡಿಕೊಂಡು ಈ ಥರ 3 ಸೈಡಲ್ಲೂ ಈ ಪೀಸ್ನ ಸ್ಟಿಚ್ ಮಾಡ್ಕೋಬೇಕು. ನಿಮಗೆ ಇಷ್ಟಪಟ್ಟಿದ್ದಾದರೆ ಲೈಕ್ ಕೊಡಿ, ಮರಿಬೇಡಿ. ನೋಡಿ 3 ಸೈಡಿಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ 5 ಇಂಚು ಲೆಂತ್ ನಾವು ಮಾರ್ಕ್ ಮಾಡ್ಕೊಳ್ಳುವ. 5 ಇಂಚು ಇಲ್ಲಿ ಬರುತ್ತೆ, 5 ಇಂಚು ಲೆಂತ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಒಂದು 6 ಇಂಚಲ್ಲಿ ಮಾರ್ಕ್ ಮಾಡ್ಕೊಳ್ಳಿ, ಯಾಕಂದರೆ 1 ಇಂಚು ಮೇಲೆ ಬಿಡಬೇಕು. 6 ಇಂಚಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಂದ ಈ ಥರ ಸೆಂಟ್ರ್ ಈ ಥರ ಇಟ್ಕೊಂಡು ಕಟ್ಟಿಂಗ್ ಕೊಡಿ. ಸೆಂಟ್ರಲ್ಲಿ ಈ ಥರ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ ಅಲ್ಲಿವರೆಗೂ ಈ ಥರ ಕಟ್ಟಿಂಗ್ ಕೊಡಬೇಕು. ನನಗೆ ಈಸಿಯಾಗಿರೋ ಮೆಥಡ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅಲ್ಲಿಂದ ನಮ್ಮ ಫ್ರಂಟ್ ಪೀಸ್ ಈ ಥರ ಮಾಡ್ಕೊಳ್ಳಿ. ಅಲ್ಲಿಂದ ನಾವು ಅದನ್ನು ಮಚ್ಚಿ ಒಳ್ಳೆ ಸೈಡು ಸೇರಿಸಿ ಇಟ್ಕೋಬೇಕು. ಈ ಥರ ಮಡಗಿ ಪಿನ್ ಮಾಡ್ಕೊಳ್ಳಿ, ಆಗ ನಿಮಗೆ ಸುಲಭ ಆಗುತ್ತೆ. ಗುಂಡು ಸೂಜಿ ಇರುತ್ತೆ ಅಲ್ವಾ, ಅದನ್ನು ಈ ಥರ ಚುಚ್ಚಿ ಇಟ್ಕೋಬೇಕು. ಆಗ ನಮಗೆ ಆ ಕಡೆ ಈ ಕಡೆ ಬಟ್ಟೆ ಸ್ಟಿಚ್ ಮಾಡುವಾಗ ಆಗದೆ ನೀಟಾಗಿ ಬರುತ್ತೆ. ಈಗ ಕೆಳಭಾಗದಲ್ಲಿ ವಿ ಬರ್ತಾ ಇದೆ ಅಲ್ವಾ, ಅಲ್ಲಿ ಈ ಪೆನ್ಸಿಲಲ್ಲಿ ಈ ಥರ ಕರೆಕ್ಟಾಗಿ ವಿ ಥರ ಮಾರ್ಕ್ ಮಾಡ್ಕೊಳ್ಳಿ. ಆಗ ಸ್ಟಿಚ್ ಮಾಡುವಾಗ ಸೂಜಿಯಲ್ಲಿ ನಿಲ್ಲಿಸಿ ಈ ಥರ ತಿರುಗಿಸುವಾಗ ನಮಗೆ ನೀಟಾಗಿ ಬರುತ್ತೆ. ವಿ ಥರ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಮೇಲ್ಗಡೆಯಿಂದ ಈ ಥರ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಮೇಲ್ಗಡೆ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಬಿಡಬೇಕು ನಮ್ಮ ಈ ಬಟ್ಟೆ. ಯಾವ ಬಟ್ಟೆ ನಾವು ಮೇಲೆ ಚಿಕ್ಕ ಬಟ್ಟೆ ಮಡಗಿದ್ದೀವಲ್ವಾ, ಅದಕ್ಕೆ ಕನ್ನಡದಲ್ಲಿ ಏನು ಹೇಳೋದು, ನನಗೆ ಕನ್ನಡನೇ ಸುಮಾರು ಮರ್ತೋಗ್ತಾ ಇದೆ ಇಲ್ಲಿ ಮಲಯಾಳ ಮಾತಾಡೋದ್ರಿಂದ. ನಾನು ಮಲಯಾಳದಲ್ಲಿಯೂ ಹಾಕಿದ್ದೀನಿ, ಮಲಯಾಳ ಅರ್ಥ ಆಗೋದಾದರೆ ನೀವು ಅದನ್ನು ಸಹ ನೋಡ್ಕೋಬೋದು.
ಈಗ ಎಕ್ಸ್ಟ್ರಾ ನಾನು ಒಂದು ಅರ್ಧ ಇಂಚು ಮೇಲೆ ಬಿಟ್ಟಿದ್ದೀನಿ ನೋಡಿ ಆ ಚಿಕ್ಕ ಬಟ್ಟೆನ. ಅಲ್ಲಿಂದ ಸೆಂಟ್ರಿಗೆ ಕಟ್ಟಿಂಗ್ ಕೊಡಬೇಕು. ಸೆಂಟ್ರಲ್ಲಿ ಸೈಡಲ್ಲೆಲ್ಲ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಡಬೇಕು. ನಾವು ಸ್ಟಿಚ್ ಮಾಡಿದ ಸ್ಟಿಚ್ಚಲ್ಲಿ ಬೀಳದೆ ಚಿಕ್ಕ ಚಿಕ್ಕ ಕಟ್ಟಿಂಗ್ ಮಾಡ್ಕೊಳ್ಳಿ. ಕಟ್ಟಿಂಗ್ ಮಾಡಿದ್ರೇ ತಿರುಗಿಸ್ಲಿಕ್ಕೆ ಸುಲಭ ಆಗುತ್ತೆ ಬಟ್ಟೆನ ಒಳಭಾಗಕ್ಕೆ. ಅಲ್ಲಿಂದ ಅದ್ರ ಮೇಲೆ ಈ ಥರ ಒಂದು ಸ್ಟಿಚ್ ಕೊಡಿ. ನಾವು ಚಿಕ್ಕ ಬಟ್ಟೆ ಮಡಗಿದ್ದೀವಲ್ಲ ಅದರ ಮೇಲೆ ಸ್ಟಿಚ್ ಮಾಡ್ಕೋಬೇಕು ಸೈಡಲ್ಲಿ. ಈಗ ಅಲ್ಲಿ ಸೂಜಿ ನಿಲ್ಲಿಸಿ ಈ ಥರ ತಿರುಗಿಸಿ ಈ ಸೈಡು ಅದೇ ಥರ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಅದ್ರ ಮೇಲೆ ಚಿಕ್ಕದಾಗಿ ನೋಡಿ ಅದರ ಸೇಮ್ ಎಲೆವೆನ್ಸು ಈ ಸೈಡಿಗೆ ಬಿಟ್ಟಿದ್ದೀನಿ, ಒಳಭಾಗಕ್ಕೆ ಬಿಟ್ಟಿದ್ದೀನಿ. ಅದ್ರ ಮೇಲೆ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ನಾನು ಇದಕ್ಕೆ ಇನ್ವಿಸಿಬಲ್ ಸಿಬ್ ಮಡಗ್ತಾ ಇದ್ದೀನಿ. ನಿಮಗೆ ಬೇರೆ ಟೈಪ್ ಸಿಬ್ಬು ಬೇಕಾದರೆ ಅದು ಮಡಗೆ, ಅದು ತುಂಬ ಈಸಿ ಇದೆ ಮಡಗಲಿಕ್ಕೆ. ನಾನು ಇನ್ವಿಸಿಬಲ್ ಸಿಬ್ ನನ್ನ ಹತ್ರ ಇರೋದ್ರಿಂದ ನಾನು ಇದನ್ನು ಮಡಗ್ತಾ ಇದ್ದೀನಿ. ಇದನ್ನು ಮಗ್ಚಿ ಇಡಬೇಕು. ನೋಡಿ ನಾನು ಮಗ್ಚಿ ಇಟ್ಟಿದ್ದೀನಲ್ವ, ಅದೇ ಥರ ಸಿಬ್ಬನ್ನ ಈ ಥರ ಮಗ್ಚಿ ಇಟ್ಕೋಬೇಕು. ನಿಮಗೆ ಇನ್ವಿಸಿಬಲ್ ಸಿಬ್ ಸ್ಟಿಚ್ ಮಾಡೋದಕ್ಕೆ ಗೊತ್ತಿಲ್ಲ ಅಂದರೆ ಕಾಮೆಂಟಲ್ಲಿ ತಿಳಿಸಿ. ನಾನು ಬೇರೆ ವೀಡಿಯೋ ಸಪ್ರೇಟಾಗಿ ಒಂದು ವೀಡಿಯೋ ಹಾಕ್ತೀನಿ ಸಿಬ್ಬು ಮಡಗೋದು. ನೋಡಿ ಮಗ್ಚಿಟ್ಟು ಅದ್ರ ಮೇಲೆ ಸಿಂಗಲ್ ಪ್ರೆಸರ್ ಇದ್ದರೆ ಸುಲಭ ಆಗುತ್ತೆ ನಮಗೆ ಈ ಸಿಬ್ ಸ್ಟಿಚ್ ಮಾಡೋದಕ್ಕೆ. ಕೆಳಭಾಗದಲ್ಲಿ ಬಂದು ಗಂಟು ಹಾಕ್ಕೊಂಡು ನೂಲು ಕಟ್ ಮಾಡ್ಕೋಬೇಕು. ಗಂಟು ಹಾಕ್ಕೊಂಡಿದ್ದೀನಿ, ಅಲ್ಲಿಂದ ನೂಲು ಕಟ್ ಮಾಡಿದ್ದೀನಿ. ಅಲ್ಲಿಂದ ಈ ಥರ ಸಿಬ್ ಹಾಕಿದರೆ ನಮಗೆ ನೀಟಾಗಿ ಬಂದಿದೆಯಾ ಅಂತ ಗೊತ್ತಾಗುತ್ತೆ. ನೋಡಿ ನೀಟಾಗಿ ಬಂದಿದೆ. ಈಗ ಅದೇ ಥರ ಈ ಸೈಡು ಮಗ್ಚಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಪಿನ್ನು ಚುಚ್ಚಿ ಮಡಗಿದ್ರೆ ನಮಗೆ ಗೊತ್ತಾಗುತ್ತೆ ನೀಟಾಗಿ ನಾವು ಯಾವ ಸೈಡ್ ಸ್ಟಿಚ್ ಮಾಡ್ಕೊಳ್ತಿದ್ದೀವಿ ಅಂತ. ಈಗ ಕೆಳಭಾಗಕ್ಕೆ ಬಂದು ಗಂಟು ಹಾಕ್ಕೊಳ್ಳಿ. ಇಲ್ಲಿ ಗಂಟು ಹಾಕ್ಕೊಳ್ಳಿ. ನೋಡಿ ಗಂಟು ಹಾಕ್ಕೊಂಡಿದ್ದೀನಿ. ಅಲ್ಲಿಂದ ಈ ಥರ ಸಿಬ್ ಹಾಕಿದರೆ ನಮಗೆ ನೀಟಾಗಿ ಬರುತ್ತೆ. ಸಿಬ್ ಹಾಕಿ ತೋರಿಸ್ತೀನಿ ನೋಡಿ, ಈ ಥರ ಬರುತ್ತೆ. ಅಲ್ಲಿಂದ ಸಿಬ್ಬನ್ನು ನಾವು ಒಳಗಡೆ ಹಾಕೋಬೇಕು. ಈಗ ಸಿಬ್ ತೆಗೆದಿದ್ದೀನಿ, ಅಲ್ಲಿಂದ ಇದನ್ನು ಒಳಗಡೆ ಈ ಥರ ಹಾಕ್ಕೊಳ್ಳಿ. ನೋಡಿ ಈ ಥರ ಹಾಕ್ಕೊಳ್ಳಿ. ಅಲ್ಲಿಂದ ಸಿಬ್ಬನ್ನು ಮೆಲ್ಲೆ ಈ ಥರ ಒಳಭಾಗದಿಂದ ತಗೋಬೇಕು. ಚಿಕ್ಕ ಓಪನ್ ಇರುತ್ತೆ, ಅದರಿಂದ ಮೆಲ್ಲೆ ಸಿಬ್ ಈ ಥರ ಮೇಲೆ ತಗೊಂಡು ಈ ಥರ ಸಿಬ್ ಹಾಕ್ಕೊಳ್ಳಿ. ಒಂದು ಟಕ್ ಥರ ಮಾತ್ರ ಕಾಣುತ್ತೆ, ತುಂಬ ಚೆಂದ ಕಾಣುತ್ತೆ. ಸಿಬ್ ಇದೆ ಅಂತ ಗೊತ್ತೇ ಆಗೋದಿಲ್ಲ ನಮಗೆ ಈ ಸಿಬ್ಬು ಮಡಗಿದ್ರೆ. ನೋಡಿ ನೀಟಾಗಿ ಬಂದಿದೆ. ಈಗ ಮೇಲ್ಭಾಗದಲ್ಲಿ ಸ್ವಲ್ಪ ಆ ಬಟ್ಟೆ ಕಾಣ್ತಾ ಇದೆ ಅಲ್ವಾ, ಅದನ್ನು ಒಳಭಾಗಕ್ಕೆ ಈ ಥರ ಮಡಚಿ ಅದ್ರ ಮೇಲೆ ಒಂದು ಸ್ಟಿಚ್ ಕೊಡಬೇಕು. ಈಗ ಇದ್ರ ಮೇಲೆ ಒಂದು ಬಟ್ಟೆನ ಮಡಗಿ ಸ್ಟಿಚ್ ಮಾಡ್ತೀವಿ, ಆಗ ನಾವು ಈ ಸ್ಟಿಚ್ ಮಾಡಿದ್ದು ನಮಗೆ ಗೊತ್ತಾಗೋದಿಲ್ಲ. ನೋಡಿ ಈ ಥರ ಗಂಟು ಹಾಕೊಳ್ಳಿ. ಎಕ್ಸ್ಟ್ರಾ ನೂಲೆಲ್ಲ ಇದ್ದರೆ ಆಗಾಗನೇ ಕಟ್ ಮಾಡ್ಕೊಳ್ಳಿ. ನೋಡಿ ಒಳಗೆ ಮಡಚಿಟ್ಟು ಅದ್ರ ಮೇಲೆ ಒಂದು ಸ್ಟಿಚ್ ಮಾಡ್ತಾಯಿದ್ದೀನಿ. ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಈಗ ಸಿಬ್ಬು ನೀಟಾಗಿ ಬಂದಿದೆ. ಈಗ ಅದನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಈಗ ನಮಗೆ ಇನ್ನೊಂದು ಬಟ್ಟೆ ಪೀಸ್ ಬೇಕು. 3 ಇಂಚು ಅಗಲ ಇದೆ, ಒಂದು 10 ಇಂಚು ಉದ್ದ ಇದೆ. ಅದನ್ನು ಮೇಲೆ ಈ ಥರ ಒಂದು ಫೋಲ್ಡ್ ಮಾಡಿಕೊಂಡು ಒಳ್ಳೆ ಸೈಡು ಮೇಲೆ ಬರೋ ಥರ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಎರಡಾಗಿ ಫೋಲ್ಡ್ ಮಾಡಿಕೊಂಡು ಮೇಲೆಯಿಂದ ಕರೆಕ್ಟ್ ನಮ್ಮ ನೆಕ್ ಎಲ್ಲಿ ಬಂದಿದೆ ಅಲ್ಲಿಂದ ಈ ಥರ 1/4 ಇಂಚು ಬಿಟ್ಟು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಎರಡಾಗಿ ಮಡಚಿ 1/4 ಇಂಚು ಬಿಟ್ಟು ಈಗ ನಾನು ಸಿಬ್ಬನ್ನು ಮೇಲೆ ಮಾಡ್ಕೊಂಡಿದ್ದೀನಿ. ಮೇಲೆ ಮಾಡಿಕೊಂಡು ಅದೇ ಥರ ಕೆಳಭಾಗದಲ್ಲಿ ಈ ಥರ ಮಡ್ಚ್ಕೋಬೇಕು. ನೋಡಿ ಕೆಳಭಾಗದಲ್ಲಿ ಈ ಥರ ಮಡಚಿ ಅಲ್ಲಿವರೆಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಗಂಟು ಹಾಕಿ ಅಲ್ಲಿ ಸೂಜಿ ಚುಚ್ಚಿ ನಿಲ್ಲಿಸಿ ಈ ಥರ ತಿರುಗಿಸ್ಕೋಬೇಕು. ಅಲ್ಲಿಂದ ಪಡಿ ಇದೆ ಅಲ್ವಾ, ಏನು ಹೇಳೋದು ಅದಕ್ಕೆ, ಆ ಬಟ್ಟೆನ ಕ್ಲೋಸ್ ಮಾಡ್ಕೋಬೇಕು. ನೋಡಿ ಒಳಭಾಗಕ್ಕೆ ಈ ಥರ ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡಿಕೊಂಡು ಅಲ್ಲಿಂದ ಅದ್ರ ಮೇಲೆ ಸ್ಟಿಚ್ ಮಾಡ್ಕೋಬೇಕು. ಅದ್ರ ಮೇಲೆ ಈ ಥರ ಸ್ಟಿಚ್ ಅದರ ಸೈಡಲ್ಲಿ ಓಪನ್ ಬರದೇ ಇರೋ ಥರ
ಸ್ಟಿಚ್ ಮಾಡ್ಕೊಳ್ಳಿ. ಈಗ ನೀಟಾಗಿ ಈ ಥರ ಇಟ್ಕೊಳ್ಳಿ. ಈಗ ಅದರ ಮೇಲಿಂದ ಆ ಸಿಬ್ಬೆ ಎಲ್ಲಿ ತನಕ ಇದೆಯೋ ಅಲ್ಲಿವರೆಗೂ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಿ ಸೂಜಿ ಚುಚ್ಚಿ ನಿಲ್ಲಿಸಿ ಆಮೇಲೆ ಈ ಥರ ಮಾಡ್ಕೋಬೇಕು, ಬಾಕ್ಸ್ ಥರ ಮಾಡ್ಕೋಬೇಕು. ಅಲ್ಲಿಂದ ಮೇಲ್ಗಡೆಗೆ ನೆಟ್ಟಗೆ ಮೇಲೆ ಈ ಥರ ಸೈಡಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಸಿಬ್ಬು ಓಪನ್ ಮಾಡುವ, ಇಲ್ಲಾಂದರೆ ಸ್ಟಿಚ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಓಪನ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಅದ್ರ ಮೇಲ್ಗಡೆ ಈ ಥರ ಸ್ಟಿಚ್ ಮಾಡಿಕೊಂಡು ಮುಗಿಯುವಾಗ ಒಂದು ಗಂಟೆ ಹಾಕ್ಕೊಂಡು ಹೀಗೆ ತೆಗೀರಿ. ನೋಡಿ ಈಗ ಜಿಪ್ಪು ನಮ್ಮದು ಕಾಣಲ್ಲ. ಬೇಕಂದರೆ ಅಲ್ಲಿ ಒಂದು ಹುಕ್ ನಮಗೆ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ನಾನೊಂದು ಹುಕ್ ಹೆಮ್ಮಿಂಗ್ ಮಾಡ್ಕೊಳ್ತಿದ್ದೀನಿ. ಈಗ ಬ್ಯಾಕ್ ಸೈಡ್ ನಾವು ಈ ಥರ ಬಾಡಿ ಪಾರ್ಟಲ್ಲಿ ಸೆಂಟ್ರಲ್ಲಿ ಮಾರ್ಕ್ ಮಾಡ್ಕೊಳ್ಳುವ. ಅಲ್ಲಿಂದ ನಾವು ಪ್ಲೀಟ್ ತೆಗೆದು ಮಡಗಿದ್ದೀವಲ್ವ ಬ್ಯಾಕ್ ಪಾರ್ಟ್, ಅದನ್ನು ಜಾಯಿನ್ ಮಾಡ್ಕೊಳ್ಳುವ. ಒಳ್ಳೆ ಸೈಡು ಸೇರಿಸಿ ಇಟ್ಕೋಬೇಕು. ಅಲ್ಲಿಂದ ಸೆಂಟ್ರಿಂದ ಈ ಥರ ಸ್ಟಾರ್ಟ್ ಮಾಡ್ಕೊಳ್ಳುವ. ನಾವು ಪ್ಲೀಟ್ ತಗೊಂಡಿದ್ದ ಆ ಬಟ್ಟೆನೂ ಬಾಡಿ ಪಾರ್ಟು ಎರಡು ಸೇರಿಸಿ ಈ ಥರ ಅರ್ಧ ಇಂಚು ಸೀಮ್ ಅಲೌನ್ಸು ಬಿಡಬೇಕು. ಅಲ್ಲಿಂದ ಕರೆಕ್ಟಾಗಿ ನೋಡಿ ಪ್ಲೀಟ್ ಕರೆಕ್ಟಾಗಿ ಬಂದಿದೆ. ಅದಕ್ಕೆ ಈಗ ಜಾಸ್ತಿ ಕಮ್ಮಿ ಆಗಿಲ್ಲ. ಬಾಡಿ ಪಾರ್ಟು ಈ ಕೆಳಭಾಗದ ಬಟ್ಟೆನೂ ಕರೆಕ್ಟಾಗಿರಬೇಕು. ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿಂದ ಸ್ಲೀವ್ದು ಒಂದು ಭಾಗ ಈ ಥರ ಸೈಡ್ ಬಿಡಬೇಕು. ಈ ಸೈಡಿಂದ ತಗೊಂಬಂದು ಸೆಂಟ್ರಿಗೆ ಮುಟ್ಟಿಸ್ಕೋಬೇಕು. ಈಗ ಅದೇ ಥರ ಡಬಲ್ ಸ್ಟಿಚ್ ಕೊಡುವ. ನಾವು ಈ ಥರ ಜಾಯಿಂಟ್ ಮಾಡೋ ಜಾಗ ಎಲ್ಲ ಡಬಲ್ ಸ್ಟಿಚ್ ಕೊಡಬೇಕು. ಈಗ ಅದ್ರ ಮೇಲೇನು ಒಳ್ಳೆ ಸೈಡು ಒಂದು 1/4 ಇಂಚು ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಹಾಗಾದರೆ ನಮ್ಮ ಬಟ್ಟೆ ನೀಟಾಗಿ ಕಾಣುತ್ತೆ. ನೋಡಿ ಸೀಮ್ ಅಲೌನ್ಸ್ ಬಾಡಿ ಪಾರ್ಟ್ ಮೇಲೆ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ 1/4 ಇಂಚು ಬಿಟ್ಟು ಈ ಥರ ಸ್ಟಿಚ್ ಮಾಡ್ಕೋಬೇಕು. ಸೀಮ್ ಅಲೌನ್ಸ್ ಮೇಲೆ ಸ್ಟಿಚ್ ಮಾಡ್ಕೋಬೇಕು. ಪ್ಲೀಟ್ ಏನು ಬರದೆ ಈ ಥರ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಜಾಯಿಂಟ್ ಬರೋಲ್ಲಿ ಸೂಜಿ ಚುಚ್ಚಿ ನಿಲ್ಲಿಸಿ ಅದೇ ಥರ ಸ್ಟಿಚ್ ಮಾಡ್ಕೋಬೇಕು. ಈಗ ಜಿಬ್ಬು ಸ್ವಲ್ಪ ಉದ್ದ ಇದೆ ಅಲ್ವಾ, ಜಿಬ್ಬನ್ನ ಈ ಥರ ಕಟ್ ಮಾಡ್ಕೊಳ್ಳಿ. ಅಲ್ಲಿಂದ ಒಂದು ಬಟ್ಟೆ ನಮ್ಮ ಬಾಡಿಗೆ ನಮ್ಮ ಹೊಟ್ಟೆಗೆ ಎಲ್ಲ ಜಿಬ್ಬು ಚುಚ್ಚದ ರೀತಿ ಈ ಥರ ಚಿಕ್ಕ ಒಂದು ಬಟ್ಟೆ ಮಡಗಿ ಅದನ್ನು ಈ ಥರ ಗಂಟು ಹಾಕ್ಕೊಳ್ಳಿ. ಅಲ್ಲಿಂದ ಸೈಡ್ ನಾವು ಸೇರಿಸ್ಕೊಳ್ಳುವ. ಕೈ ದಪ್ಪ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು 6.5 ಇಂಚು ಇಲ್ಲಾಂದರೆ 7 ಇಂಚು ಎಷ್ಟು ನಿಮಗೆ ದಪ್ಪ ಬೇಕು ನೋಡಿಕೊಂಡು ಸೈಡ್ ಈ ಥರ ಜಾಯಿಂಟ್ ಮಾಡ್ಕೊಳ್ಳಿ. 2 ಸೈಡು ಇದೇ ಥರ ಜಾಯಿಂಟ್ ಮಾಡ್ಕೋಬೇಕು. ನಾನು ಒಂದೇ ಸೈಡು ತೋರಿಸ್ತಾ ಇರೋದು. ಇನ್ನೊಂದು ಸೈಡು ಕೈ ಇದೇ ಥರ ಜಾಯಿಂಟ್ ಸೈಡ್ ಈ ಥರ ಸೇರಿಸ್ಕೋಬೇಕಾಯ್ತಾ. ಇಲ್ಲಿನೂ ಡಬಲ್ ಸ್ಟಿಚ್ ಕೊಡಬೇಕು. ನೋಡಿ ಈಗ ಕೆಳಭಾಗಕ್ಕೆ ಮುಟ್ಟಿಸಿದ್ದೀನಿ. ಈಗ ಪುನಃ ಅದೇ ಥರ ಡಬಲ್ ಸ್ಟಿಚ್ ಮಾಡ್ಕೋಬೇಕು. 2 ಸೈಡ್ ಸ್ಟಿಚ್ ಆದಮೇಲೆ ಕೆಳಭಾಗ ನಾವು ನಮ್ಮ ಲೆಂತ್ ಎಷ್ಟು ಬೇಕೋ ಅಷ್ಟು ನೋಡಿ ಎಕ್ಸ್ಟ್ರಾ 1.5 ಇಂಚು ಸೀಮ್ ಅಲೌನ್ಸ್ ಬಿಟ್ಟು ಕಟ್ ಮಾಡ್ಕೋಬೇಕು. ಅಲ್ಲಿಂದ ಅರ್ಧ ಇಂಚು ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಕೆಳಭಾಗದಲ್ಲಿ ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಡಬಲ್ ಫೋಲ್ಡ್ ಮಾಡಿಕೊಂಡು ಈ ಥರ ರೌಂಡಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿಗೆ ಒಂದು ನೈಟಿ ಫಿನಿಶ್ ಆಯಿತು. ಸುಲಭ ಇದೆ, ನಿಮಗೆ ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೋಡಿ ಲಾಸ್ಟಲ್ಲಿ ನಾನು ಸ್ಟಿಚ್ ಮಾಡಿದ ನೈಟಿ ನಾನು ತೋರಿಸ್ಕೊಡ್ತೀನಿ. ಇದೇ ಥರ ಸ್ಟಿಚ್ ಮಾಡಿಕೊಂಡು ನೀವು ಸೇಲ್ ಎಲ್ಲ ಮಾಡ್ಕೋಬೋದು. ನೈಟಿ ಬಿಸ್ನೆಸ್ ಎಲ್ಲ ಶುರು ಮಾಡಿ ನೋಡಿ, ತುಂಬ ನೀಟಾಗಿ ಬಂದಿದೆ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.